ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ನಿಮ್ಮ ಮುಖದಲ್ಲಿ ಸ್ಕಿನ್ ಗ್ಲೋ ಆಗೋಗೋಸ್ಕರ, ಬೆಳಗೋಗೋಸ್ಕರ ಒಂದು ಫೇಸ್ ಮಾಸ್ಕ್ ಥರ ಹೇಳ್ತೀನಿ. ಅದು ಮಾಸ್ಕ್ ಥರನೂ ಆಗ್ಬೋದು, ನೀವು ಅದನ್ನು ಮಸಾಜ್ ಮಾಡ್ಕೋಬೇಕಾಗುತ್ತದೆ ಒಂಥರ. ಆವಾಗ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಹೇಗೆ ಅಂತ ನಾನು ಇವಾಗ ತಿಳಿಸ್ತೀನಿ. ಏನೆಲ್ಲ, ಒಂದು ಕಪ್ಪಲ್ಲಿ 3 ಟೀ ಸ್ಪೂನಷ್ಟು ಓಟ್ಸನ್ನು ಹಾಕ್ಕೊಳ್ಳಿ. ಆಮೇಲೆ 3 ಟೀ ಸ್ಪೂನಷ್ಟು ಇದು ಜೇನುತುಪ್ಪ ಹಾಕ್ಕೊಳ್ಳಿ. ಆಮೇಲೆ ರಾ ಮಿಲ್ಕ್ ಒಂದು ಅದಕ್ಕೆ ಮಿಕ್ಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರಾ ಮಿಲ್ಕನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಇವು 3 ಇದ್ದರೆ ಸಾಕು. ಇವ್ನು 3 ನೀಟಾಗಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ಆದಮೇಲೆ ಫಸ್ಟ್ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊರಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ 1 ಮಿನಿಟ್ ಬಿಟ್ಟು ಆದಮೇಲೆ ನೀವು ಕೈಲಿಂದ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಒಂಥರ ಮಸಾಜ್ ಥರ ಮಾಡ್ಕೋಬೇಕು ಸ್ಕಿನ್ನೆಲ್ಲ ನೀಟಾಗಿ. ಮಾಡ್ಕೊಳ್ಳೋದ್ರಿಂದ ನೀವು ರಾ ಮಿಲ್ಕಿಂದ ಕ್ಲೆನ್ಜಿಂಗು ಆಗ್ತದೆ, ಆಮೇಲೆ ಕೊಳೆನೂ ಹೊರಟೋಗ್ತದೆ, ಆಮೇಲೆ ನಿಮ್ಮದು ಸ್ಕಿನ್ನು ಹೊಳಿತದೆ, ಮೃದು ಆಗ್ತದೆ. ಇದು ಚಿಕ್ಕ ಮಕ್ಕಳ ಸ್ಕಿನ್ ಇರ್ತಲ್ಲ ಆ ಥರ ಆಗ್ತದೆ. ಇದನ್ನು ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋದೊಂದಿಗೆ ಮತ್ತು ನನ್ನ ವಿಡಿಯೋ ಇಷ್ಟವಾದ್ರೆ ಮರೆಯದೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ತುಂಬ ಚಿಕ್ಕ ವಿಡಿಯೋನ ಯಾಕೆ ಮಾಡ್ತೀನಿ ಅಂದರೆ, ನಿಮ್ಗೆ ಸ್ವಲ್ಪ ಮೆಸೇಜಲ್ಲೇ, ಚಿಕ್ಕ ವಿಡಿಯೋದಲ್ಲೇ ನಿಮಗೆಲ್ಲನೂ ವಿಷಯನ ತಿಳಿಸೋಗೋಸ್ಕರ ನಾನು ಸ್ಮಾಲ್ ವಿಡಿಯೋಗಳನ್ನು ಮಾಡ್ತಾ ಇರೋದು. ನಿಮ್ಗೆ ಈಸಿಯಾಗಿರಬೇಕು, ತುಂಬ ಟೈಮನ್ನು ಕಿಲ್ ಮಾಡಬಾರ್ದು ನನ್ನ ವಿಡಿಯೋಯಿಂದ. ಅದಕ್ಕಾಗಿ ನಾನು ಚಿಕ್ಕ ವಿಡಿಯೋಲ್ಲೇ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.